बीदर दक्षिण क्षेत्र के अमलापुर ग्राम में आज भारतीय जय भीम और कर्नाटक राष्ट्रीय समिति द्वारा ग्राम पंचायत कार्यालय के सम्मुख प्रदर्शन धरना दिया गया। प्रदर्शनकर्ता ने मांग की है कि जल जीवन मिशन जेजेएम के कार्य में भ्रष्टाचार किया गया है और इसमें शामिल गुत्तेदार और पीडीओ के खिलाफ सख्त कार्यवाही की जाए। इस मौके पर ईओ किरण पाटिल ने सभी प्रदर्शनकर्ताओं को आश्वासन दिया कि भ्रष्टाचार में लिप्त अधिकारी और गुत्तेदारों के खिलाफ कार्यवाही की जाएगी। कैमरामैन पुपराज का कवरेज। ತಮಗೆ ಗೊತ್ತಿರುವ ಹಾಗೆ ಇಂದು ಅಮಲಾಪುರ ಗ್ರಾಮ ಪಂಚಾಯತ್ನಲ್ಲಿ ಅಮಲಾಪುರ ಗ್ರಾಮ ಪಂಚಾಯತ್ನ ಎಲ್ಲ ನಿವಾಸಿಗಳು ಸ್ವಲ್ಪ ಬೇಡಿಕೆಗಳು ಇಟ್ಟಿದ್ದರು. ಅದರಲ್ಲಿ ಮುಖ್ಯವಾಗಿ ಅಮಲಾಪುರ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 2 ವರ್ಷದಲ್ಲಿ 14ನೇ 15ನೇ ಹಣಕಾಸು ಜೊತೆಗೆ ಜೆಜೆಎಂ ವರ್ಕ್ ಅದರ ಬಗ್ಗೆ ಅವರು ವಿಸ್ತೃತವಾಗಿ ಎಲ್ಲೆಲ್ಲ ಕೆಲಸ ನಡೆಯುವೆ ಮತ್ತು ಅವ್ಯವಹಾರವಾಗಿರುವಂಥ ಅವರ ಬೇಡಿಕೆ ಇರುತ್ತದೆ. ಆದ್ದರಿಂದ ಜಿಲ್ಲಾ ಪಂಚಾಯತ್ಲಿಂದ ಒಂದು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಒಂದು ಕಮಿಟಿ ಮಾಡಿ ಅದಕ್ಕೆ ಒಂದು ಇನ್ಸ್ಪೆಕ್ಷನ್ ಹಾಕಿದರು. ನಾವು ಇನ್ಸ್ಪೆಕ್ಷನ್ ಮಾನ್ಯ ಯೋಜನಾಧಿಕಾರಿ ಜೊತೆಗೆ ನಾವು 4 ಜನ ಇನ್ಸ್ಪೆಕ್ಷನ್ ಮಾಡಿ ಒಂದು ರಿಪೋರ್ಟ್ ಕೂಡ ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇವರಿಗೆ ಜಿಲ್ಲಾ ಪಂಚಾಯತ್ಗೆ ಸಬ್ಮಿಟ್ ಮಾಡಿದೆವು. ಬರುವ 2-3 ದಿನಗಳಲ್ಲಿ ಯಾರ್ಯಾರು ಸಂಬಂಧಪಟ್ಟವರ ಅವಧಿಯಲ್ಲಿ ಏನೇನು ಆಗಿರುತ್ತೆ ಜೊತೆಗೆ ದಾಖಲಾತಿಗಳನ್ನು ಕೂಡ ನಾವು ಸಬ್ಮಿಟ್ ಮಾಡಿದೆವು. ಮುಂದಿನ ದಿನಗಳಲ್ಲಿ ಅದರ ಮೇಲೆ ಆ್ಯಕ್ಷನ್ ಆಗುತ್ತಂತ ಇಂದಿನ ಈ ಒಂದು ಅವರ ಧರಣಿಯಲ್ಲಿ ನಾನು ಅವರಿಗೆ ಹೇಳಿರುತ್ತೇನೆ. ಈ ಥರ ಮುಂದೆ ಆಗೋದಿಲ್ಲ ಅಂತ ಎಲ್ಲರ ಪರವಾಗಿ ಹೇಳಿ ಇಂದಿನ ಧರಣಿ ಅವನು ಇಲ್ಲೇ ಕೈ ಬಿಟ್ಟಿರ್ತಾರೆ. ಆದ್ದರಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ತೆ. सम्राट, मैं भीम टाइगर सेना जिलाध्यक्ष बीदर। आज हमारे गांव में अमलापुर में जो हम लोग जिला पंचायत और तालुका पंचायत को जो मनवी दिए थे, हमारे गांव में जो भी काम हुए हैं वो बहुत अपूर्ण हुए सो है, उसके खिलाफ हम दूर दिए थे। उसके खिलाफ आज हम लोग प्रतिभटना किए थे, पंचायत पिकेटिंग करने वाले थे, करे। आज हमारे गांव में 1.5 महीने से पीडीओ नहीं रहने के कारण पूरे काम अधूरे में रह गए। आज हमारे इस प्रतिभटना में तालुका पंचायत के ईओ साहब आकर आज हमारे को पीडीओ फाइनल कर रहे। उन्होंने खुद बोल रहे कि आज हम कुंदा मैडम को फाइनल करते हैं, आज कुंदा मैडम को पीडीओ फाइनल कर रहे। और हमारा जो जेजीएम कामगारी है वो कामगारी बहुत अपूर्ण वैसा है, बहुत उसमें घपला वैसा है। उसमें उस घपले में पीडीओ शामिल है, जय शामिल है, एडब्ल्यू शामिल है, पूरे जितने भी लोग हैं ऑफिसर्स पूरे पीडीओ महबूब पाशा उसमें शामिल है बोलकर हम बोलते हैं। और उसका तनीखे में थर्ड पार्टी इंस्पेक्शन बिठाए थे, हमारे को 2 दिन में रिपोर्ट देते हैं बोलकर आज तक नहीं दिए। आज ईओ साहब जो है ना, हम तुम्हारे को 4 दिन में हम रिपोर्ट देने लगाते बोल के ईओ साहब बोले। और 1.5 महीने से हमारे गाँव में जो पीडीओ नहीं था आज पीडीओ फाइनल कर रहे। कुंदा मैडम को दाल तो बोलकर पीडीओ ईओ साहब खुद बोले आज पीडीओ फाइनल होने वाला है। हम समझकर 4 दिन का मोहलत हम दिए है। ईओ साहब को 4 महीने बोले तो उनको हम 1 हफ्ते का टाइम दिए है। 1 हफ्ते में अगर हमारा जो भी समस्या है 14-15 फाइनेंस के जो भी ये है अव्यवहार है वो सभी अगर नहीं हुए तो आने वाले दिनों में हम ईओ पंचायत के सामने ईओ साहब के कचहरी के सामने हम लोग प्रतिभटना करने वाले हैं। इतना तुकाराम गौरे KRS ಪಾರ್ಟಿಯಿಂದ ಮತ್ತು ಅಮಲಾಪುರ ಗ್ರಾಮದ ಗ್ರಾಮಸ್ಥ ಇಂದು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿರೋ ಕಾರಣ ಇಲ್ಲಿ ಆಗಿರ್ತಕ್ಕಂಥ ಏನು 14-15 ಹಣಕಾಸು ಯೋಜನೆ ಮತ್ತು ನಿಧಿ 1 ಆಮೇಲೆ JJM ಕಾಮಗಾರಿಯಲ್ಲಿ ಆಗಿರ್ತಕ್ಕಂಥ ಸುಮಾರು 1,60,00,000ಕ್ಕಿಂತ ಹೆಚ್ಚಾಗಿ ಇವರು ಹಣವನ್ನು ಇಲ್ಲಿ ಖರ್ಚು ಮಾಡಿದ್ದರು. ಆ ಖರ್ಚು ಮಾಡಿರ್ತಕ್ಕಂಥ ಅನುದಾನದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ, ಅದನ್ನು ತನಿಖೆ ಆಗಬೇಕು. ತನಿಖೆ ಕೈಗೊಂಡು ಆ ತನಿಖೆಯಲ್ಲಿ ಸಾಬೀತಾಗಿರ್ತಕ್ಕಂಥ ಯಾವೆಲ್ಲ ಪಿಡಿಒಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿರ್ತಾರೋ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂತಕ್ಕಂಥ ನಂದೊಂದು ದೂರಿತ್ತು. ಆ ದೂರಿಗೆ ಸ್ಪಂದಿಸಿ ಸುಮಾರು ಸರಿ ಇಲ್ಲಿ ದಾಖಲಾತಿಗಳ ಪರಿಶೀಲನೆ ಆಗಿವೆ ವಿನಃ ಸ್ಥಳ ಪರಿಶೀಲನೆ ಆಗಿಲ್ಲ. ನಂದು ಒಂದೇ ಉದ್ದೇಶ, ಎಷ್ಟು ಅನುದಾನ ನೀವು ಬಿಡುಗಡೆ ಆಗಿದೆಯೋ, ಎಷ್ಟು ಕಾಮಗಾರಿ ಮಾಡಿದೆವು ಅಂತೇಳಿ ನೀವು ನನಗೆ ದಾಖಲಾತಿಗಳು ತೋರಿಸ್ತಾ ಇದ್ದೀರಿ. ಕೇವಲ ದಾಖಲಾತಿಗಳು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಬಿಲ್ಗಳನ್ನು ನೀವು ಕೊಳ್ಳೆ ಹೊಡೆದಿರಿ ಅಂತಕ್ಕಂಥದ್ದು ಅನುಮಾನ ನನಗಿದೆ. ಹಾಗಾಗಿ ಎಷ್ಟು ನೀವು ಅನುದಾನ ಖರ್ಚು ಮಾಡಿದಿರಿ, ಆ ಖರ್ಚು ಮಾಡಿರ್ತಕ್ಕಂಥ ಅನುದಾನದ ಒಂದು ಇದು ಆಗಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಆಗಬೇಕಂತೇಳಿ ನಂದು ಬೇಡಿಕೆ ಇತ್ತು. ಇಲ್ಲಿವರೆಗೆ ಸ್ಥಳ ಪರಿಶೀಲನೆ ಆಗಿಲ್ಲ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತು ಮತ್ತು ತಾಲೂಕು ಪಂಚಾಯತ್ ಇಒ ಅವರ ನಡೆಯನ್ನು ಖಂಡಿಸಿ ಇವತ್ತು ನಾವು ಗ್ರಾಮ ಪಂಚಾಯತಿಯನ್ನು ಮುತ್ತಿಗೆ ಹಾಕಿದ್ದೇವೆ. ಈ ಮುತ್ತಿಗೆಯಲ್ಲಿ ಈಗಾಗಲೇ ಸಂಬಂಧಪಟ್ಟ ಇಒ ಅಧಿಕಾರಿಗಳು ಬಂದು ನಮ್ಮ ವರದಿಯನ್ನು 1 ವಾರದಲ್ಲಿ ವರದಿ ಮತ್ತು ಸ್ಥಳ ಪರಿಶೀಲನೆ 1 ವಾರದಲ್ಲಿ 4 ದಿವಸದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ
ಬಂದೋಬಸ್ತ್ ಬಂದಿರತಕ್ಕಂಥ CPI ಸರ್ ಅವರು ಒಂದು ವಾರದಲ್ಲಿ ಕೊಡ್ತಾರೆ ಅಂತಂದಾಗ ನಾವು ಗ್ರಾಮಸ್ಥರೆಲ್ಲ ಒಪ್ಕೊಂಡಿದ್ದೇವೆ. ಒಂದು ವಾರದಲ್ಲಿ ಒಂದು ವೇಳೆ ಇವರು ಸಂಪೂರ್ಣ ಸ್ಥಳ ಪರಿಶೀಲನೆ ಮಾಡಿ ತನಿಖೆ ಒಂದು ವೇಳೆ ಕೊಡದೇ ಇದ್ದಲ್ಲಿ ಮತ್ತು ಅವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡದೇ ಇದ್ದ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಮುಂದಿನ ದಿವಸಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಗ್ರಾಮದ ವತಿಯಿಂದ ಅಂತೇಳಿ ನಾನು ನನ್ನ ಮಾತನ್ನು ಹೇಳಿ ನನ್ನ ಎರಡು ಮಾತಿಲಿಗೆ ಮುಗಿಸ್ತೇನೆ. ನಮಸ್ಕಾರ.